ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಧನುರ್ಮಾಸದ ವಿಶೇಷವಾದಂಥ ಗುರುಪ್ರದೋಷ, ನಾರಾಯಣ ಪ್ರದೋಷ ಆಗಿರ್ತಕ್ಕಂಥದ್ದು. ಬೆಳಗ್ಗೆ ಎದ್ದೊಳಿ ಹೇಗಾದರೂ ಸರಿ ಧನುರ್ಮಾಸದಲ್ಲಿ ಅತಿ ಮುಖ್ಯವಾಗಿ ಮಾಡಬೇಕಾಗಿರತಕ್ಕಂಥ ಒಂದು ಸಂಕಲ್ಪ ಏನು ಗೊತ್ತಾ? ನಮಗೆ ವೇದಾಂಗಗಳ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಹೇಳ್ಕೊಟ್ಟಿರೋ ಒಂದು ದೊಡ್ಡ ಒಂದು ಸಂಕ್ರಮಣ ಇದೆ. ಅದೇನು ಗೊತ್ತಾ? ಪ್ರದಕ್ಷಿಣ. ಧನುರ್ಮಾಸದಲ್ಲಿ ಪ್ರದಕ್ಷಿಣೆಯಿಂದ ಭಗವಂತ ಜಾಗೃತನಾಗುತ್ತಾನೆ. ನಿಮ್ಮ ಒಳಗಡೆ ಇರೋ ಭಗವಂತ ಕಂಪಲ್ಸರಿ. ಆಗೆಲ್ಲ ಬಾವಿ ನೀರಪ್ಪ ಬೆಚ್ಚಗಿರ್ತಿತ್ತು, ಟ್ಯಾಂಕ್ ನೀರು ಉಯ್ಕೊಂಡ್ರೆ ಅಷ್ಟೇ, ಕೈಕಾಲು ಎಳ್ಕೊಬಿಡುತ್ತೆ. ಒಂದಷ್ಟು ಉಗುರು ಬೆಚ್ಚಗೆ ಮಾಡ್ಕೊಂಡಾದ್ರೂ ಹಾಕೊಳ್ಳಿ. ತಣ್ಣೀರು, ನನ್ನ ದೇಹ ಗಟ್ಟಿ ಇದೆ. ಈ ಬೆಂಗಳೂರು, ಈ ಗಡಗಡ ಚಳಿ, ಬೆಂಗಳೂರಲ್ಲ ಎಲ್ಲಾ ಊರು ಚಳಿ ಆಗಿ ಕೂತಿದೆ 6 ಡಿಗ್ರಿಗೆ. ಅದರಿಂದ ಒಂದಷ್ಟು ಬಿಸಿನೀರೇ ಉಯ್ಕೊಂಡು ಕಂಪಲ್ಸರಿ ನಿಮ್ಮ ಹತ್ರ ಇರೋ ಯಾವುದೇ ಆಲಯ ಆದರೂ, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ದರ್ಗಾ ಇರ್ಬೋದು, ನನ್ನ ರಾಮನಾಲಯ ಇರಬಹುದು, ಹೋಗಿ ಕಡಿಮೆ ಎಂದರೂ ಒಂದು 48 ಇಲ್ಲ 108 ಅಶ್ವತ್ಥ ಗಿಡವಾದ್ರೂ ಪ್ರದಕ್ಷಿಣೆ ಆಗಿ. ಪ್ರದಕ್ಷಿಣಾ ರೂಪದಲ್ಲಿ ಭಗವಂತನಿರುತ್ತಾನೆ. ಮಾಡಲೇಬೇಕು. ನಿಮ್ಮ ಆರೋಗ್ಯ ಚೇತರಿಕೆ, ನಿಮ್ಮ ಬುದ್ಧಿ ಚೇತರಿಕೆ, ನಿಮ್ಮ ಶ್ವಾಸ ಚೇತರಿಕೆ ಮಾಡಲೇಬೇಕು. ಆದರೆ ಹಿಂದುಗಡೆಯೂ ಒಂದು ಅದ್ಭುತವಾದಂಥ ಸಂಕಲ್ಪವಿದೆ. ಅದೊಂದು ಲೆಕ್ಕಾಚಾರ ಮಕ್ಕಳೇ. ವೈಜ್ಞಾನಿಕವಾಗಿ ಕೂಡ ಒಪ್ಕೊಂಡಿದ್ದಾರೆ. ನಮ್ಮ ಸನಾತನ ಸದಾತನ ಧನುರ್ಮಾಸದಲ್ಲಿ ನಮ್ಮ ಹಿರಿಯರು ಇಂಥದ್ದೊಂದು ಸಂಕಲ್ಪವ ಯಪ್ಪ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ ಅಂತ. ಯಾಕಂದ್ರೆ ಧನುರ್ಮಾಸದಲ್ಲಿ ರಕ್ತ ಪ್ರಸರಣ ಕ್ರಿಯಾ ಮೆತ್ತಗಾಗುತ್ತೆ, ರಕ್ತ ಹೆಪ್ಪುಗಟ್ಟುತ್ತೆ, ಗಟ್ಟಿಯಾಗುತ್ತೆ. ಚಳಿಗೆ ವಿಸ್ಫೋಟಿಸ್ಬೇಕು, ಅದು ಬಿಸಿ ಆಗಬೇಕು. ಅದಕ್ಕೆ ಇಂಥದ್ದೊಂದು ಪ್ರದಕ್ಷಿಣೆ ಇಟ್ಟಿದ್ರು ಅಂತ ಗೊತ್ತು. ಇಟ್ಬಿಟ್ಟು ಕಂಪಲ್ಸರಿ ಒಂದು ಪ್ರಸಾದ ದೇವಸ್ಥಾನದಲ್ಲಿ ವಿಶೇಷವಾಗಿ ಜೀರಿಗೆ, ಶುಂಠಿ, ಮೆಣಸು, ಓಮಕಾಳು ಹಾಕಿ ಮಾಡಿರ್ತಕ್ಕಂಥ ಪುಳಿಯೋಗರೆಯೋ ಪೊಂಗಲ್ಲೋ ಕಂಪಲ್ಸರಿ ತುಪ್ಪ ಇಲ್ಲ ಎಳ್ಳೆಣ್ಣೆ ಹಾಕೇ ಇರ್ತಾರೆ. ಅದರಲ್ಲಿ ಅದನ್ನು ಪ್ರಸಾದವಾಗಿ ಹಂಚ್ತಾರೆ. ರಾಜ ಮಹಾರಾಜರುಗಳು ಸೇವಿಸ್ತಿದ್ರು. ಅವರವರ ಅಂತಃಪುರದಲ್ಲೂ ಅರಮನೆ ಆವರಣದಲ್ಲಿ ದೇವಸ್ಥಾನ ಇರ್ತಿತ್ತು. ಅವರು ಪ್ರದಕ್ಷಿಣೆ ಹಾಕೋರು. ಕುಲಗುರುಗಳು ಏನ್ ಹೇಳಿದ್ರು ಅದು ಮಾಡ್ತಿದ್ರು. ಧನುರ್ಮಾಸದಲ್ಲಿ ಅತಿ ಮುಖ್ಯವಾಗಿ ಈ 2 ಮಾಡ್ಲೇಬೇಕು. ಎಲ್ರು ದಯಮಾಡಿ ಹೋಗಿ ಒಂದು 42ರಿಂದ 48 ಆಗುತ್ತೆ, 108 ಇಲ್ಲ 180 ಹಾಕಿಬಿಟ್ಟು ಆ ಪ್ರಸಾದ ಸೇವಿಸಿ. That's the best way to keep you healthy and wealthy. ನೀವು ಚೆನ್ನಾಗಿದ್ರೇನೆ ಈ ಕಾರ್ಯಕ್ರಮ. ನನ್ನ ಮಾತು ಕೇಳಿ ಮಾತ್ರ. ಧನುರ್ಮಾಸದ ಅತಿ ದೊಡ್ಡ ಸಂಕಲ್ಪ 2. ಅದು ಒಂದು ಪ್ರದಕ್ಷಿಣಾಕಾರಂ. ಎಲ್ಲರೂ ಬೆಳಿಗ್ಗೆ 5:30, 6 ಗಂಟೆಗಾದ್ರೂ ಎದ್ದೋಳಿ. ಒಂದಷ್ಟು ತಗ 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 ಅಂತ ನೀರು ಹಾಕೊಳ್ಳಿ, ಉಗುರು ಬೆಚ್ಚಗ ಸರಿ. ನೀಟಾಗಿ ಹೋಗಿ ಆ ತೀರ್ಥ, ಆ ಪ್ರಸಾದ ಮಿಸ್ ಮಾಡಬೇಡಿ. ಆಗುತ್ತಾ ನೀವು ಒಂದಷ್ಟು ದಾನ ಮಾಡಿ. ಅಕ್ಕಿ, ಬೆಲ್ಲ, ಎಳ್ಳು, ತುಪ್ಪ ಈ ಥರದ್ದು ಭಗವಂತನಿಗೆ ಸಮರ್ಪಣೆ ಮಾಡಿ. ಅದರ ಹೆಸರಲ್ಲಿ ಅವ್ರು ಪ್ರಸಾದ ಮಾಡಿ ನಿಮಗೆ ಹಂಚೋದು. ನಿಮ್ಮಂತ ಸಾವಿರಾರು ಮಂದಿಗೆ ಹಂಚ್ತಾರೆ. ಪುರೋಹಿತರು ಅಂದ್ರೆ ಪುರದ ಹಿತವನ್ನ ಬಯಸುವರು. ಆ ಪುರ, ಆ ಊರು, ಆ ಮನೆ, ಎಲ್ಲರ ಕುಲಪುರೋಹಿತ, ಊರ ಪುರೋಹಿತ, ವೈದಿಕ. ಅದಕ್ಕೋಸ್ಕರ ಮಡಿಯಿಂದ ವೈದಿಕವಾಗಿ ಮಾಡ್ಕೊಂಡು ಬಂದು ಪ್ರಸಾದ ಹಂಚ್ತಾರೆ. ದಯಮಾಡಿ ಪುಳಿಯೋಗರೆ, ಪೊಂಗಲ್ ಕಂಪಲ್ಸರಿ ಹಂಚ್ತಾರೆ. ತಿನ್ಲೇಬೇಕು. ನಾನು ರಾಜ, ನಾನು ಕಿಂಗು, ನಾನು ಅದಾನಿ ಎಲ್ಲ ಅಂತ ಕಥೆಗಳೆಲ್ಲ ಬಿಡಿ. ನೀವು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ದೂರ ಆಗಬೇಕು, ಮೈ ಬಿಸಿಯಾಗಿರ್ಬೇಕು, ವಾಮ್ ಆಗಿರ್ಬೇಕು, ಚುರುಕಾಗಿರ್ಬೇಕು, ನಿದ್ರಾಮತ್ತಿನಿಂದ ಹೊರಗಡೆ ಬರ್ಬೇಕು ಅಂದ್ರೆ ಬೆಳಿಗ್ಗೆ ಎಲ್ಲರೂ 5-5:30 ಇದು ತಪ್ಪಬಾರದು. ನಂತರ ಬೆಚ್ಚಗೆ ಮಲ್ಕೋಬೇಡಿ. ನನ್ನ ಮೇಲೇನೆ ಹಾಕೋಬೇಕು. ಮಕ್ಕಳು ನೀವು ಜಾಗ್ರತೆ ಅಂತ ಹೇಳ್ತಾ ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ?
ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.